ಉದ್ದೇಶಗಳಾದರೂ ಏನು ಅಂತ. ನಮ್ಮ ಹಲವಾರು ಜಯಂತಿಗಳನ್ನು ಆಚರಿಸ್ಕೊಳ್ತಾ ಇರೋ ಉಪಕಾರವನ್ನ ಅಥವಾ ನಮಗೆ ಮಾಡಿರೋ ಸಹಾಯವನ್ನ ಸ್ಮರಿಸೋದಕ್ಕೆ, ನಮ್ಗೆ ಇಂಥವ್ರು ಇದ್ರಪ್ಪ ಈ ನಾಡಲ್ಲಿ, ನಮಗೆ ಅವರಿಂದ ಹಲವಾರು ಉಪಯೋಗಗಳಾಗಿದೆ, ಬಹಳ ಸಹಾಯ ಆಗಿದೆ, ಹಾಗಾಗಿ ಒಂದು ದಿನನಾದ್ರೂ ಅವ್ರನ್ನ ನಾವು ಸ್ಮರಿಸ್ಕೊಂಡು ಹೋಗೋಣ ಅನ್ನೋ ಕಾರಣಕ್ಕೆ, ಅಥವಾ ಈ ನಾಡಿಗೆ ಅವರು ಕೊಟ್ಟಂತಹ ಏನೆಲ್ಲ ಕೊಡುಗೆಗಳಿದೆಯಲ್ಲ, ಕೃತಜ್ಞರಾಗ್ಲಿಲ್ಲ ನಾವು ಅಂತ ಹೇಳಿದ್ರೆ, ಒಂದು ಕೃತಜ್ಞತೆ ಸಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನಾವು ಮಾನವರಾಗಿ ತಪ್ಪಾಗುತ್ತೆ ಅನ್ನೋ ಕಾರಣಕ್ಕೆ, ಅಥವಾ ಅವ್ರು ಮಾಡಿರುವಂತಹ ಅಪರೂಪದ ಕೆಲಸಗಳನ್ನ ಸ್ಮರಿಸ್ತಾ ನಾವೇನಾದ್ರೂ ಹೊಸ ಚಿಂತನೆಗಳಿಗೆ ಒಳಗಾಗಕ್ಕೆ, ಸ್ಫೂರ್ತಿಗೊಳ್ಳೋದಕ್ಕೆ ನಾವು ಏನಾದ್ರು ಮಾಡೋಕ್ಕಾಗತ್ತಾ, ಅಥವಾ ಬರೀ ಖಾಲಿ ಸ್ಮರಿಸ್ಬಿಟ್ಟು ಕೇವಲ ಕೊಡೋ ತಿಂಡಿ ತಿನ್ಕೊಂಡು ಹೋಗ್ಬಿಡಕ್ಕ, ಅಥವಾ ಅದ್ರ ಆಚೆಗೂ ನಿಂತ್ಕೊಂಡು ಅವ್ರು ಮಾಡಿರೋ ಕೆಲಸಗಳನ್ನ ಇಟ್ಕೊಂಡು ನಮ್ಮ ಲಿಮಿಟ್ ಅಲ್ಲಿ ನಾವೇನಾದ್ರೂ ಈ ಮುಂದಿನ ಜನಾಂಗಕ್ಕೆ ಕೊಡುಗೆಗಳನ್ನು ಕೊಟ್ಟು ಹೋಗಕ್ಕಾಗತ್ತಾ? ಈ ಎಲ್ಲ ಆಲೋಚನೆಗಳನ್ನ ಇಟ್ಕೊಂಡು ನಾವು ಮಹನೀಯರ ಜಯಂತಿಗಳನ್ನ ಆಚರಿಸ್ತೀವಿ. ಅಂತ ಅಪರೂಪದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಕೆಂಪೇಗೌಡರ ಜಯಂತಿಯಲ್ಲಿ ಹಾಜರಾಗಿದ್ದೇವೆ. ನಮಗೆ ಗೊತ್ತಿದೆ, ಇವತ್ತು ಬೆಂಗಳೂರು ದೊಡ್ಡ ಮಹಾನಗರ, ನಮ್ಮ ಹೆಮ್ಮೆಯ ರಾಜಧಾನಿ, ಮಾಹಿತಿ ತಂತ್ರಜ್ಞಾನದಲ್ಲಿ ಬಹಳ ಸಾಧನೆಗೈದಿರುವಂತಹ ಊರು, ಉದ್ಯಾನ ನಗರಿ, ಬಹಳ ಸುಂದರವಾದ ನಗರಿ, ಪ್ರಪಂಚದ ಬಹಳ ಜನ ಇಲ್ಲಿ ಬಂದು ನೆಲೆಸಬೇಕು ಅಂತ ಆಸೆ ಪಡೋ ಊರು, ಹೀಗೆಲ್ಲ ಏನೆಲ್ಲ ಇವತ್ತು ಕೋಟ್ಯಾಂತರ ಜನಕ್ಕೆ ಉದ್ಯೋಗ ಕೊಟ್ಟಿರೋ ಊರು, ಯಾರೇ ಹೋದ್ರೂ ಅವ್ರದೇ ಆದ ಯೋಗ್ಯತೆಗೆ ತಕ್ಕಂತೆ ಕೆಲಸ ಸಿಕ್ಕುವಂತ ಊರು, ಈ ಎಲ್ಲ ಏಳಿಗೆಗಳು ಏನೆಲ್ಲ ಹೆಸರುವಾಸಿಯನ್ನು ಗಳಿಸಿದೆಯೋ ಬೆಂಗಳೂರು, ಅದ್ರ ಎಲ್ಲದರ ಹಿಂದೆ ನಾವು ಆಲೋಚನೆ ಮಾಡಬೇಕಾಗಿರೋದು ಒಂದೇ ಹೆಸರು, ಅದು ನಾಡಪ್ರಭು ಕೆಂಪೇಗೌಡ ಅವರು. ಕೆಂಪೇಗೌಡರು ಅವತ್ತು ಹಾಕಿದ ಬೀಜ ಇದೆಯಲ್ಲ, ಬಹಳ ಚೆನ್ನಾಗಿ ವಚನಕಾರರು ಒಂದ್ ಕಡೆ ಹೆಡ್ಡ ಹಾಕಿ ಅಥವಾ ಏನೇ ಹಾಕಿದ್ರು ಅದು ಕಹಿನೇ ಆಗೋದು, ಆದ್ರೆ ಅವರು ಸಿಹಿ ಆಗ್ಬೇಕು ಅನ್ನೋ ಬೀಜವನ್ನ ಹಾಕಿದ್ರಲ್ಲ, ಒಂದು ದೊಡ್ಡ ಮುಂದಾಲೋಚನೆಯನ್ನ ಇಟ್ಕೊಂಡು ಹಾಕಿದ್ರಲ್ಲ, ಆ ಬೀಜದ ಫಲವನ್ನ ಇವತ್ತು ಇಡೀ ಭಾರತದಾದ್ಯಂತ ಬೆಂಗಳೂರು ಆಕರ್ಷಣೀಯ ಕೇಂದ್ರವಾಗಿ ಬೆಳೀತಿದೆ. ಸರ್ ತುಂಬಾ ಚೆನ್ನಾಗಿ ಮಾತನಾಡ್ತಾ ಹೇಳಿದ್ರು ಅವ್ರು ಏನೆಲ್ಲ ಮಾಡಿದ್ದಾರೆ, ಕೆಂಪೇಗೌಡರ ಅವರ ಇತಿಹಾಸದಲ್ಲಿ ಅವ್ರ ಬಗ್ಗೆ ಇವತ್ತು ನಡೀತಾ ಇರೋ ಸಂಶೋಧನೆಗಳು ಹೇಗೆ, ಅವರ ಕಾಲಘಟ್ಟ ಮತ್ತು ಅವರ ಜನ್ಮ ದಿನಾಂಕಗಳ ಬಗ್ಗೆ ಬೇರೆ ಬೇರೆಯವರು ಕೈಗೊಂಡಿರೋ ವಿದ್ವಾಂಸರ ಸಂಶೋಧನೆಗಳು, ಈ ಎಲ್ಲವನ್ನ ಅವಲೋಕಿಸಿ ನಾವು ನೋಡಿದಾಗ ಕೆಂಪೇಗೌಡರ ಇಡೀ ಜನ್ಮ ವೃತ್ತಾಂತವನ್ನ ನಾವು ಸ್ಮರಿಸೋದಾದ್ರೆ, ಈ ದಿನದಲ್ಲಿ ಸ್ಮರಿಸೋದಾದ್ರೆ ನಮ್ಗೆ ಇಷ್ಟು ಒಂದು ಔಟ್ಲೈನ್ ಸಿಗುತ್ತೆ ಕೆಂಪೇಗೌಡರ ಬಗ್ಗೆ. ಬಹಳ ಪ್ರಮುಖವಾಗಿ ಕೆಂಪೇಗೌಡರು ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿದ್ರು. ನಾವ್ ಯಾಕೆ ಅವ್ರನ್ನ ಸ್ಮರಿಸ್ತೀವಿ ಅಂತ ಹೇಳಿದ್ರೆ, ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿದ್ರು ಅನ್ನೋ ಕಾರಣಕ್ಕೆ. ಇತಿಹಾಸದ ಪುಟಗಳನ್ನ ನೋಡಿದಾಗ ವಿಜಯನಗರ ಸಾಮ್ರಾಜ್ಯದ ಮನಸ್ಸನ್ನ ಗೆದ್ದು ಪ್ರಾಮಾಣಿಕತೆಯನ್ನು ಉಳಿಸ್ಕೊಂಡು